ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಸ್ವರಾಷ್ಟ್ರ ಪ್ರಕಾಶನದ ಸಹಯೋಗದಲ್ಲಿ ನಾನು ಕಾಪೀರ ಪುಸ್ತಕ ಬಿಡುಗಡೆ ಸಮಾರಂಭ ಮಂಡ್ಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಸಂವಿಧಾನ ತಜ್ಞರು ಹಾಗೂ ಲೇಖಕರೂ ಆದ ಡಾಕ್ಟರ್ ಸುಧಾಕರ ಹೊಸಳ್ಳಿಯವರು ಬರೆದಿರುವ ನಾನು ಕಾಪೀರ ಕೃತಿಯನ್ನು ಚಿಂತಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ.ಎಲ್. ಸಂತೋಷ್ ರವರು ಉದ್ಘಾಟಿಸಿದರು. ಜೊತೆಗೆ ಸ್ವರಾಷ್ಟ್ರ ಪ್ರಕಾಶನದ ವತಿಯಿಂದ ಹೊರತಂದಿರುವ ನಾನು ಕಾಪೀರ ಕೃತಿಯನ್ನು ಕೂಡ ಬಿ.ಎಲ್. ಸಂತೋಷ್ ರವರು ಲೋಕಾರ್ಪಣೆ ಮಾಡಿದರು. ಲೇಖಕರಾದ ಡಾಕ್ಟರ್ ಸುಧಾಕರ್ ಹೊಸಳ್ಳಿಯವರು ಮಾತನಾಡಿ, ಮಂಡ್ಯ ಜಿಲ್ಲೆ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಇಡೀ ರಾಷ್ಟ್ರದವರೆಗೆ ಇಲ್ಲಿನ ಸಾಹಿತಿಗಳು ದೊಡ್ಡ ಮಟ್ಟದಲ್ಲಿ ತಮ್ಮ ಕೊಡುಗೆ ನೀಡಿದ್ದಾರೆ. ಇಂತಹ ನೆಲದಲ್ಲಿ ರಾಷ್ಟ್ರಪರ ಸಾಹಿತ್ಯದ ಕೊರತೆ ಎದ್ದು ಕಾಣುತ್ತಿದೆ. ಅದರ ಭಾಗವಾಗಿ ಕಾಪೀರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಅಂತ ಹೇಳಿದರು. ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಪರಂಪರೆ ಇದೆ. ಇಡೀ ರಾಷ್ಟ್ರದವರೆಗೆ ಇಲ್ಲಿನ ಸಾಹಿತಿಗಳು ಮುಟ್ಟಿದ್ದು ಅವರ ಚಿಂತನೆ ಮತ್ತು ಈ ಭಾಗದ ಅನೇಕ ಸಾಹಿತಿಗಳ ಬರವಣಿಗೆಗಳು ಹೃದಯ ಸ್ಪರ್ಶಿಯು, ಜ್ಞಾನಸ್ಪರ್ಶವು ಮತ್ತು ಮಾರ್ಗದರ್ಶಿಯಾಗಿ ಇದೆ. ಆದರೆ ಒಂದು ವೈಯಕ್ತಿಕವಾಗಿ ನನಗನ್ಸೋದು ಒಂದು ಕೊರತೆ ಇದೆ ಅಂತೇಳಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಒಂದು ಯೋಚನೆ ಮಾಡಿತು ಕೆಲವಾರು ವರ್ಷಗಳ ಹಿಂದೆಯಿಂದ. ಈ ರಾಷ್ಟ್ರದ ಒಳಗೆ ಗಟ್ಟಿ ಧ್ವನಿಯನ್ನು ಮೂಡಿಸಬಲ್ಲ ತಾಕತ್ತಿರುವ ಈ ನೆಲದಲ್ಲಿ ರಾಷ್ಟ್ರಪರವಾದ ಸಾಹಿತ್ಯದ ರಚನೆ ಮತ್ತು ಪ್ರಸರಣದ ಸಂಖ್ಯೆ ಕಮ್ಮಿ ಇದೆ ಅಂತ ಇಲ್ವಾ ಕೇಳಿದರೆ ಇದೆ. ಈ ನೆಲ ಆ ರೀತಿಯ ರಾಷ್ಟ್ರಪರ ಚಿಂತನೆಯ ಸಾಹಿತ್ಯಕ್ಕೂ ಕೂಡ ಹೆಸರಾಗಿದೆ. ಆದರೆ ಸಂಖ್ಯೆ ಕಡಿಮೆ ಇದೆ ಅಂತ ಯೋಚನೆ ಮಾಡಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಈ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ಮಾಡ್ತಾ ಇತ್ತು. ಅದರ ಭಾಗವಾಗಿ ಇವತ್ತು ಈ ನಾನು ಕಾಪೀರ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಬಹಳ ಮುಖ್ಯವಾಗಿ ಒಟ್ಟು ಪ್ರಧಾನ ಆಶಯವನ್ನ ಈ ಕೃತಿಯ ಎಲ್ಲ ಓರಣಗಳನ್ನು ಮುಂದಿನ ಮಂಡ್ಯದ ರಾಷ್ಟ್ರೀಯ ನೆಲೆಗಟ್ಟಿನ ಸಾಹಿತ್ಯದ ದಿಕ್ಕು ದೆಸೆಗಳನ್ನು ಸನ್ಮಾನ್ಯ ಬಿ.ಎಲ್. ಸಂತೋಷ್ ಅವರು ನಮಗೆಲ್ಲ ತಿಳಿಸಲಿದ್ದಾರೆ. ಇಡೀ ಕಾರ್ಯಕ್ರಮದಲ್ಲಿ ಒಟ್ಟು ಅವರು ಪ್ರಧಾನವಾಗಿ ನಮಗೊಂದು ಆ ರೀತಿಯ ಚಿಂತನೆಯನ್ನು ಕಟ್ಟಿಕೊಡ್ಬೇಕು ಅಂತ ನಾವು ಅವರನ್ನ ವಿನಂತನೆ ಮಾಡಿದ್ದೇವೆ. ಅದು ಹೊರತುಪಡಿಸಿದ್ರೆ ನಾವೆಲ್ಲ ಔಪಚಾರಿಕವಾಗಿ ಮಾತಾಡ್ತೀವಿ, ಮಹಾರಾಜರು ಅದನ್ನು ಕನ್ಕ್ಲೂಡ್ ಮಾಡ್ತಾರೆ. ಹೇಳಬೇಕಾದ 2-3 ಸಂಗತಿ ಅಂದರೆ ಬಿ.ಎಲ್. ಸಂತೋಷ್ ಅವ್ರನ್ನ ಮಂಡ್ಯದಲ್ಲಿ ಪುಸ್ತಕ ಬಿಡುಗಡೆ ಅಂತ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸರಳವಾಗಿ ಕರೆದದ ಕಾರಣ ಅವರು ರಾಷ್ಟ್ರೀಯ ಮಟ್ಟದ ನಾಯಕರು ಅಂತ ಅಲ್ಲ, ಅವರು ಹೃದಯದ ಒಳಗೆ ರಾಷ್ಟ್ರ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಕರೆದ. ಹೃದಯದ ಒಳಗೆ ರಾಷ್ಟ್ರ ಇಟ್ಟುಕೊಳ್ಳೋದಂದ್ರೆ ಏನು? ಭಾರತದ ಒಳಗಡೆ ಅದರಲ್ಲೂ ಮಂಡ್ಯದಲ್ಲಿ ಈ ನೆಲ ಯಾವ ಚಿಂತನೆಯನ್ನ ಹೊರ ಹಾಕಿದೆಯೋ ಅವೆಲ್ಲವೂ ಕೂಡ ರಾಷ್ಟ್ರವನ್ನು ಮೀರಿ ಗಡಿದಾಟಿ ಪಶ್ಚಿಮದ ಚಿಂತನೆಗಳಿಗೆ ಒಡೆತವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದೆ. ಅನೇಕ ಪ್ರಕರಣಗಳು ನಾನು ಉಲ್ಲೇಖ ಮಾಡೋದಿಲ್ಲ, ಕಾರಣ ಏನು ಕೇಳಿದೆ, ಪೂರ್ತಿ ಪ್ರಧಾನವಾಗಿ ಅವರು ಆ ಚಿಂತನೆಗಳನ್ನು ಕಟ್ಕೊಡ್ತಾರೆ ಬಿ.ಎಲ್. ಸಂತೋಷ್ ಅಂತ. ಪುಸ್ತಕ ಬಿಡುಗಡೆ ಮಾಡಿದ ಬಿ.ಎಲ್. ಸಂತೋಷ್ ರವರು ಮಾತನಾಡಿ, ಪುಸ್ತಕ ಪ್ರಕಾಶನ ಇತ್ತೀಚೆಗೆ ಸುಲಭದ ಕೆಲಸವಲ್ಲ, ಅದು ಕಷ್ಟದ ಕೆಲಸ. ದಡಲ್ಪುರ ಚಂದ್ರಶೇಖರ್ ಮತ್ತು ಸುಧಾಕರ್ ಹೊಸಳ್ಳಿಯವರು ಪ್ರಕಾಶನ ಸಂಸ್ಥೆಯನ್ನು ಆರಂಭ ಮಾಡಿ ಆ ಮೂಲಕ ಸರಸ್ವತಿ ಸೇವೆ ಮಾಡುತ್ತಿದ್ದಾರೆ ಅಂತ ಹೇಳಿದರು. ನಾನು ಕಾಪೀರ ಕೃತಿಯನ್ನು ರಚನೆ ಮಾಡುವಾಗ ಡಾಕ್ಟರ್ ಸುಧಾಕರ ಹೊಸಳ್ಳಿಯವರು ಅಧ್ಯಯನ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಸಾಕಷ್ಟು ಆಧಾರಗಳಿವೆ. ಡಾಕ್ಟರ್ ಸುಧಾಕರ್ ಅವರು ಓರ್ವ ಶಿಕ್ಷಣ ತಜ್ಞರು ಕೂಡ ಆಗಿದ್ದಾರೆ. ಭಾರತದ ಸಂವಿಧಾನ ರಚನೆ ಸಂದರ್ಭದಲ್ಲಿ ಇದನ್ನು ಯಾರೂ ಕೂಡ ಅಲ್ಲೆಗಳೆಯುವಂತಿಲ್ಲ. ಇದು ಕತೆ ಕವನ ಅಲ್ಲ, ಆಧಾರರಹಿತವಾದಂತಹ ಮತ್ತು ವಿಶೇಷವಾದಂಥ ಪುಸ್ತಕ ಅಂತ ಹೇಳಿದರು. ಇದು ಆಧಾರರಹಿತ ಅಂಶಗಳನ್ನು ಕೂಡ ಒಳಗೊಂಡಿದೆ ಅಂತ ಅವರು ಪ್ರತಿಪಾದನೆ ಮಾಡಿದರು. ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಭೌತಿಕ ಮಂಥನ ನಡೆಯುತ್ತಿದೆ. ಅದಕ್ಕೆ ಎಲ್ಲ ಪತ್ರಿಕಾ ಸಂಪಾದಕರಿಗೂ ನಾನು ಧನ್ಯವಾದ ತಿಳಿಸುತ್ತೇನೆ. ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಕೂಡ ಅಂಕಣಕಾರರಾಗಿ ಭೌತಿಕ ಮಂಥನ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಈ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮುಖ, ಅವ್ರ ಮನೆ, ಅವ್ರ ಸಂಸ್ಥೆ ಎಲ್ಲವೂ ಕೂಡ ನನ್ನ ಎದುರಿಗೆ ಕಣ್ಣಿಗೆ ಕಟ್ಟಾಗಿದೆ. ಇದನ್ನೇ ಬಹಳ ವರ್ಷಗಳಷ್ಟು ಮುಂಚೆ, 300 ವರ್ಷಗಳಷ್ಟು ಮುಂಚೆ ಒಬ್ಬ ಕವಿ ಕೂಡ ಇದನ್ನೇ ಹೇಳಿದ್ದ. ಕಾರ್ಕಳದ ಮುದ್ದಣ ಕೂಡ ಇದನ್ನೇ ಹೇಳಿದ್ದ. ಆ ಪ್ರಕಾಶನ ಸಂಸ್ಥೆಯವರು ಬಹಳ ದುಃಖದಿಂದ, ವೇದನೆಯಿಂದ ಹೇಳಿದ್ರು, ನೀವು ಹೇಳಿದ್ರಿ ಸರ್ ಇವೆಲ್ಲ ಪ್ರಕಟಣೆ ಮಾಡಿದ್ದು ದೊಡ್ಡ ದೊಡ್ಡ ಪುಸ್ತಕ, ನಾನು ಓದಿರೋ ಅನೇಕ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಪ್ರಕಾಶನ ಮಾಡಿದ್ದಂಥ ಪ್ರಕಾಶನ ಸಂಸ್ಥೆ.
ಅದನ್ನ ಹೇಳ್ತಾ ಅವ್ರು ಹೇಳಿದ್ರ ಕಡೆಗೆ ನಮ್ಮ ಹೊಟ್ಟೆಪಾಡು ನಡೆಯೋ ಸರ್, ನಮ್ಮ ಅಂಗಡಿ ದಿನ ಬಾಗಿಲು ತೆಗೆಯೋದು ಮತ್ತು ನಮ್ಮ ನೌಕರರಿಗೆ ನಾವು ಸಂಬಳ ಕೊಡೋದು ಆ ಹಲ್ಲಿ ಶಕುನ ಇದೆಯಲ್ಲ ಆ ಪುಸ್ತಕದ ಮಾರಾಟದಿಂದ. ಇದು ಯಾವುದೋ ಪುಸ್ತಕದಲ್ಲಿ ನಮಗೆ ದುಡ್ಡು ಬರೋದಿಲ್ಲ, ಲಾಭನೂ ಬರೋದಿಲ್ಲ, ಜೀವನನೂ ನಡೆಯೋದಿಲ್ಲ ಸರ್, ಇದೆಲ್ಲ ನಟ್ಟದ್ದೇ ಬಾಬತ್ತು. ಇದನ್ನೇ ಹತ್ರ ಸ್ವಲ್ಪ 300 ವರ್ಷಗಳ ಕೆಳಗೆ ಮುದ್ದಣ ಮನೋರಮೆಯರ ಸರಸ ಸಲ್ಲಾಪದ ಹೆಸರಿನಲ್ಲಿ ಮುದ್ದಣ, ಕಾರ್ಕಳದ ಮುದ್ದಣ ಸಾಹಿತಿ ಆತ ಹೇಳ್ತಾನೆ ಒಂದ್ಸಲಿ, ಲೇಖಕನಿಗೆ ಯಾವಾಗಲೂ ಅಂಟಿರತಕ್ಕಂಥ ಒಂದು ವರ ಏನಂತ ಕೇಳಿದ್ರೆ ಸಪ್ತಾಕ್ಷರಿ ಮಂತ್ರ ಅಂತ ಆತ ಹೇಳ್ತಾನೆ. ನೀವು ಕೂಡ 10ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಓದಿರ್ಬೋದು. ನನಗೆ 10ನೇ ಕ್ಲಾಸ್ನಲ್ಲಿ ಅದಿತ್ತು, ಆ ಪಾಠ ಇತ್ತು, ಆ ಗದ್ಯಕ್ಕಾಗಿ. ಆತ ಹೇಳ್ತಾನೆ ಸಪ್ತಾಕ್ಷರಿ ಮಂತ್ರ ಸಾಹಿತಿಗಳಿಗೆ ಯಾವುದು ಅಂತ ಕೇಳಿದ್ರೆ ಸಪ್ತಾಕ್ಷರಿ ಮಂತ್ರ ನಮ್ಗೆ ಯಾವಾಗಲೂ ಶಾಶ್ವತವಾಗಿ ಅಂಟಿದ್ದು. ಆ ಸಪ್ತಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದ್ರೆ ಆತ ಹೇಳ್ತಾನೆ ಭವತಿ ಭಿಕ್ಷಾಂ ದೇಹಿ. ಲೇಖಕನಾಗಿರ್ತಕ್ಕಂಥವನು ಯಾವಾಗಲೂ ಬೇಡಿಯೇ ಬದುಕಬೇಕು ಅನ್ನುವಂಥ. ಅನೇಕರು ಅನ್ಕೊಳ್ತೇವೆ ನಾವು ಪಬ್ಲಿಷಿಂಗ್ ಹೌಸ್ ಅಂತ ಕೇಳಿದ್ರೆ ಚಂದ್ರಶೇಖರ ದಡದಪುರ ಏನೋ ದುಡ್ಡು ಮಾಡ್ತಾರೆ, ಚಂದ್ರಶೇಖರ ದಡದಪುರ ಇದರಲ್ಲೇನೋ ಆಸ್ತಿ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ರೆ, ನಾನು ಹೇಳಿದ್ನಲ್ಲ ಆ ಸಂಸ್ಥೆಯವ್ರು ಹೇಳಿದ್ರು ನಾವು ಅಂಗಡಿ ಬಾಗಿಲು ತೆಗೆಯೋದು, ನಮ್ಮ ಅಂಗಡಿ ಅವ್ರಿಗೆ ಸಂಬಳ ಕೊಡೋದು, ನನ್ನ ಹೊಟ್ಟೆಪಾಟ್ ನಡೆಯೋದು ಹಲ್ಲಿ ಶಕುನ ಪುಸ್ತಕದಲ್ಲಿ, ಉಳಿದಿದ್ದೆಲ್ಲವೂ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ. ಹಾಗೆ ಇವತ್ತು ಪುಸ್ತಕ ಪ್ರಕಾಶನ ಅಂತಕ್ಕಂಥದ್ದು ಬಹಳ ಸುಲಭದ ಕೆಲಸ ಅಲ್ಲ, ಸಾಹಸದ ಕೆಲಸ. ಅದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಡಾಕ್ಟರ್ ಚಂದ್ರಶೇಖರ ದಡದಪುರ ಅವರು ಸುಧಾಕರ ಹೊಸಳ್ಳಿ ಅವ್ರ ಜೊತೆ ಕೈ ಜೋಡಿಸಿ ಸ್ವರಾಜ್ಯ ಪ್ರಕಾಶನವನ್ನು ತೆಗೆದಿದ್ದಾರೆ. ಇದು ಮೊದಲನೇ ಉದ್ಘಾಟನೆ. ಒಳ್ಳೆ ಸಭಿಕರ ಸಮ್ಮುಖದಲ್ಲಿ ಮಂಡ್ಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ. ಆ ಪ್ರಕಾಶನದ ಉದ್ಘಾಟನೆ ಕೂಡ ಆಗ್ತಾ ಇದೆ. ಅದರ ಲಾಂಛನ ಮತ್ತು ಪ್ರಕಾಶನದ ಬಿಡುಗಡೆ ಅಂತ ಬಂದಿದ್ರಿ, ಅದಾಗಲಿಲ್ಲ, ಮರ್ತೋಗ್ಬಿಡಿ. ಮಾಂಡವ್ಯ ಶಿಕ್ಷಣ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಮೀರ ಶಿವಲಿಂಗಯ್ಯ ಮಾತನಾಡಿ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು 2 ಮಹಾನ್ ಶಕ್ತಿಗಳಾಗಿದ್ದಾರೆ, ರಾಷ್ಟ್ರ ನಿರ್ಮಾಣದ ಕೇಂದ್ರ ಬಿಂದುಗಳಾಗಿದ್ದಾರೆ. ಅಂಬೇಡ್ಕರ್ ಅವರನ್ನು ನಾವು ಪ್ರತಿ ಹಂತದಲ್ಲೂ ಕೂಡ ಸ್ಮರಿಸಿಕೊಳ್ಳುತ್ತೇವೆ. ದೇಶದ ಸರ್ವ ಹಕ್ಕುಗಳನ್ನು ಅವರು ಸಂಸ್ಥಾಪನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸುಧಾಕರ್ ಹೊಸಳ್ಳಿಯವರ ಕಾಪಿರ ಕೃತಿ ಅನನ್ಯ ಕೃತಿಯಾಗಿದೆ ಅಂತ ಹೇಳಿದರು. ಏಳ್ಗೆಯತ್ತ ಭಾರತವನ್ನ, ಭಾರತೀಯ ಸಂಸ್ಕೃತಿಯನ್ನ ಶ್ರೇಷ್ಠವಾಗಿ ಮಾಡಬೇಕು ಅನ್ನೋ ಗುರಿಯತ್ತ ಇದೆ ಅನ್ನೋದನ್ನ ನಾವು ಮೊದಲೇ ಅವರಲ್ಲಿ ಕಂಡುಕೊಂಡಿದ್ವಿ. ಮಾನ್ಯ ಸಂತೋಷ್ ಅವರೇ, ಹಾಗೇನೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಅಲ್ಲ, ಸಾಮಾಜಿಕ ನ್ಯಾಯವನ್ನ ಅನುಷ್ಠಾನಗೊಳಿಸಿದ ರಾಜಮನೆತನದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಲಿನಲ್ಲೇ ಸಾಗುತ್ತಾ ನಮ್ಮ ವಂಶಸ್ಥರು ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅವರು ಕಂಡಂತದ್ದನ್ನ, ಸತ್ಯವನ್ನ ಅವರು ಇವತ್ತು ಹೊರಗೆ ಚೆಲ್ಲಿದ್ದಾರೆ. ಸೊ ಹಾಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಹೋಲಿಕೆಗಳನ್ನು ತಂದಿದ್ದಾರೆ. ಇಬ್ರು ಕೂಡ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿ ಇಬ್ರು ಕೂಡ 2 ಮಹಾನ್ ವ್ಯಕ್ತಿತ್ವಗಳು. ಅವರು ರಾಷ್ಟ್ರ ನಿರ್ಮಾಣದ ಕೇಂದ್ರ ಬಿಂದುಗಳಾಗಿದ್ದಾರೆ. ಉದ್ಯಮಿಗಳು ಹಾಗೂ ಸ್ವರಾಷ್ಟ್ರ ಪ್ರಕಾಶನದ ಪ್ರಧಾನ ಪೋಷಕರೂ ಆದ ಚಂದ್ರಶೇಖರ್ ದಡದಪುರ ಅವರು ಮಾತನಾಡಿ, ನಮ್ಮ ಪ್ರಕಾಶನದ ವತಿಯಿಂದ ಹಲವು ಸಮಾಜಮುಖಿ ಕೆಲಸಗಳನ್ನು ಮತ್ತು ಕೃತಿಗಳನ್ನು ಹೊರತರುತ್ತಿದ್ದೇವೆ. ದೇಶದ ಬಗ್ಗೆ ಹೆಮ್ಮೆ ಪಡುವಂಥ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಪ್ರತಿಯೊಬ್ಬರಲ್ಲೂ ಹಿಂದೂ ಸಮಾಜದ ಬಗ್ಗೆ ಗೌರವ ಬರಬೇಕು ಅಂತ ಹೇಳಿದರು. ಜೊತೆಗೆ ಈ ಒಂದು ಸಂಸ್ಥೆಯ ಹೆಮ್ಮೆಯ ಈ ಒಂದು ಪ್ರಕಾಶನದ, ಸ್ವರಾಷ್ಟ್ರ ಪ್ರಕಾಶನದ ಮಹಾಪೋಷಕರಾಗಲಿಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಯಾವ ಪ್ರಕಾಶನದ ಸಾಹಿತ್ಯ ಸಮಾಜದ ಅಭಿವೃದ್ಧಿಗೆ ಬುನಾದಿಯಾಗುತ್ತೋ ಅದು ಸಮಾಜದ ಆಸ್ತಿ ಆಗುತ್ತೆ ಅಂತ ನಾವೆಲ್ಲರೂ ಬಯಸ್ತೇವೆ. ಯಾಕೆಂದ್ರೆ ಹಾಗಾದ್ರೆ ಸಮಾಜದ ಆಸ್ತಿ ಹೆಂಗಾಗುತ್ತೆ ಅಂದ್ರೆ ಅದು ನಮ್ಮ ಪ್ರಕಾಶನದಿಂದ ಬರುವಂತಹ ಸಾಹಿತ್ಯ, ಹಿಂದೂ ಸಮಾಜದ ಜಾಗೃತಿಯ ಬಗ್ಗೆ, ನಮ್ಮ ದೇಶದ ಪರಂಪರೆ, ದೇಶದ ಅಖಂಡತೆ ಮತ್ತು ಸಾಂಸ್ಕೃತಿಕ ಬೇರುಗಳನ್ನ ಹೊರತರುವಲ್ಲಿ ನಮ್ಮ ಪ್ರಕಾಶನ ಕಾರ್ಯನಿರ್ವಹಿಸುತ್ತೆ. ಯುವ ಜನತೆಗೆ ದಾರಿದೀಪವಾಗಿ ನಮ್ಮ ಪ್ರಕಾಶನ ಕಾರ್ಯನಿರ್ವಹಿಸುತ್ತೆ. ಮತ್ತೆ ನಮ್ಮ ಸಾಮಾಜಿಕ ಕಳಕಳಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಕಾಶನ ಕಾರ್ಯನಿರ್ವಹಿಸುತ್ತೆ. ನಮ್ಮ ಪ್ರಕಾಶನ ನಮ್ಮ ದೇಶದ ಬಗ್ಗೆ ಭಕ್ತಿ ಮತ್ತು ಹೆಮ್ಮೆ ಪಡುವಂತಹ ಸಾಹಿತ್ಯಗಳು ನಮ್ಮ ಪ್ರಕಾಶನದಲ್ಲಿ ಮೂಡಿ ಬರುತ್ತವೆ ಅಂತ ಹೇಳ್ತಾ, ನಮ್ಮ ಈ ಒಂದು 4 ಕಾಪಿಯ ಪುಸ್ತಕದ ಲೋಕಾರ್ಪಣೆಯೊಂದಿಗೆ ರಾಜವಂಶಸ್ಥರು ಹಾಗೂ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರು ಮಾತನಾಡಿ, ನಾನು ಸಂಸದನದ ಮೇಲೆ ಸಾಕಷ್ಟು ಅನುಭವ ಬಂದಿದೆ. ಕೇವಲ ರಾಜಕೀಯ ದೃಷ್ಟಿಕೋನ ಅಲ್ಲ, ಭಾರತ ದೇಶದಲ್ಲಿ ಸ್ಪಷ್ಟ ನಿಲುವಿದೆ. ನಮ್ಮ ಅನುಭವದ ಆಧಾರದ ಮೇಲೆ ದೃಷ್ಟಿಕೋನಗಳು ಬರಬೇಕು. ಈ ನಿಟ್ಟಿನಲ್ಲಿ ಕಾಪಿರ ಕೃತಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಓದಬೇಕು ಅಂತ ಸಲಹೆ ನೀಡಿದರು. ಮಾಡಬೇಕಾಗಿರೋದು ಅತಿ ಅವಶ್ಯಕ. ನಾನು ಹಿಂದೆ ಈಗಾಗಲೇ ಸಂತೋಷ್ ಜಿ ಅವರು ಹೇಳ್ತಾ ಇದ್ರು, ಈ ಮಹಿಷಾಸುರದ್ದು ಒಂದು ಏನೋ ದಸರಾ ಟೈಮಲ್ಲಿ ಶುರುವಾಗುವಂಥದ್ದು. ಈ ದಸರಾದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಯಿತು, ಎಲ್ಲ ಸತ್ಯಾಂಶಗಳು ಆಚೆ ಬಂದಿತ್ತು. ಅವಾಗಲೇ ಹೇಳಿದೆ, ಅದು ನಿಜವಾದಂಥ ಹೋರಾಟ. ಈ ಪುಸ್ತಕ ಬಿಡುಗಡೆ
ಪುಸ್ತಕದ ಮೂಲಕ ಈ ಪ್ರಕಾಶನ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡೋ ಮೂಲಕ ಅದು ನಿಜವಾದಂಥ ಹೋರಾಟ. ಸೊ ಇವತ್ತು ನಿಜವಾದಂಥ ಒಂದು ಭಾರತೀಯ ಪರವಾಗಿ, ಭಾರತೀಯ ಒಂದು ಚಿಂತನೆ, ಭಾರತೀಯ ಒಂದು ಪರಂಪರೆ ಪರವಾಗಿ ಇರ್ತಕ್ಕಂಥ ಹೋರಾಟಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಅದಕ್ಕಾಗಿ ನಾವು ಇಬ್ಬರು, ನಮ್ಮ ಡಾಕ್ಟರ್ ಸುಧಾಕರ್ ಅವ್ರಿಗೂ ಮತ್ತು ಚಂದ್ರಶೇಖರ್ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಗಣ್ಯರನ್ನ ಪ್ರಕಾಶನ ಸಂಸ್ಥೆ ವತಿಯಿಂದ ಡಾಕ್ಟರ್ ಸುಧಾಕರ್ ಹೊಸರಡಿ ಅವರು ಆತ್ಮೀಯವಾಗಿ ಗೌರವಿಸಿದರು. ನಾಗರಿಕರು ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡುವ ಮೂಲಕ ಕಸಮುಕ್ತ ಮಂಡ್ಯದ ಗುರಿ ಯಶಸ್ವಿಗೆ ಸಹಕರಿಸಬೇಕೆಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ಮಂಡ್ಯ ಸೊಣ್ಣ ಸಂದರ್ಭದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಉದ್ಯಾನವನದಲ್ಲಿ ಮಂಡ್ಯ ನಗರಸಭೆ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಸರ್ವೇಕ್ಷಣಾ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಸಿ ನೆಟ್ಟು ಅವರು ಮಾತನಾಡಿದರು. ಕಾರ್ಯಕ್ರಮವು ಸ್ವಚ್ಛತೆ ಕಡೆಗೆ ಪ್ರಮುಖ ಹೆಜ್ಜೆಯಾಗಿದೆ. ಈಗಾಗಲೇ ಶಾಲಾ ಕಾಲೇಜು ಆವರಣ, ವಾರ್ಡ್ ಪ್ರಮುಖ ಸ್ಥಳಗಳಲ್ಲಿ ಸಾಮುದಾಯಿಕವಾಗಿ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳಲಾಗಿದ್ದು, ಕಸ ಹಾಕುವುದನ್ನು ಹಲವರು ರೂಢಿ ಮಾಡಿಕೊಂಡಿದ್ದರು. ಅದನ್ನು ತಪ್ಪಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ವಚ್ಛತಾ ಸರ್ವೇಕ್ಷಣಾ ಕಾರ್ಯ ನಡೆಯುತ್ತಿದೆ ಅಂತ ಹೇಳಿದರು. ನಗರಸಭೆ ಆಯುಕ್ತರು, ಸಿಬ್ಬಂದಿಗಳು ಮತ್ತು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ವಿಶೇಷ ಆಸಕ್ತಿ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಅಂತ ಹೇಳಿದರು. ಉದ್ಯಾನವನ ಹಾಗೂ ಧ್ಯಾನ ಕೇಂದ್ರವನ್ನು ಸಾರ್ವಜನಿಕರು ಅಚ್ಚುಕಟ್ಟಾಗಿ ಬಳಸಿಕೊಂಡು ಸ್ವಚ್ಛತೆ ಕಾಪಾಡಬೇಕಂತ ಅವರು ತಿಳಿಸಿದರು. ಅಭಿಯಾನ ಅನ್ನುವಂಥ 2026ರ ಒಂದು ಅಭಿಯಾನದಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಸೂಚನೆಯಂತೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಭಾಳ ಮುಖ್ಯವಾಗಿ ಈ ಒಂದು ಅಭಿಯಾನದಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಹಲವಾರು ವಿನೂತನವಾದಂಥ ಕಾರ್ಯಕ್ರಮಗಳನ್ನು, ಜಾಗೃತಿಯನ್ನು ಮೂಡಿಸುವಂಥ, ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಗರಸಭೆ ವತಿಯಿಂದ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಸ್ವಚ್ಛತೆಯನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದಾದ ನಂತರ ಇವತ್ತು ವಿಶೇಷವಾಗಿ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಧ್ಯಾನ ಕೇಂದ್ರ ಮತ್ತು ಈ ಒಂದು ಪಾರ್ಕ್ ಇದೆ. ಈ ಒಂದು ಪಾರ್ಕ್ನಲ್ಲಿ ನಮ್ಮ ಎಲ್ಲ ಕಮ್ಯುನಿಟಿ ಮೊಬೈಲರ್ಸು ಕೂಡ ಅವರೇ ಬಂದು ಭಾಳ ವಿಶೇಷವಾಗಿ ಮತ್ತು ವಿನೂತನವಾಗಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥ ರೀತಿಯಲ್ಲಿ ಹಲವಾರು ಚಿತ್ರಗಳನ್ನು ಬರೆದಿದ್ದಾರೆ. ಮತ್ತು ಪ್ಲಾಸ್ಟಿಕ್ಕನ್ನು ಬಳಸದೆ ವೇಸ್ಟನ್ನು ನಾವು ಯಾವತ್ತೂ ಕೂಡ ವೇಸ್ಟಾಗಿ ನೋಡದೆ ಅದನ್ನು ಬಳಸ್ಕೊಂಡು ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ಬೋದು ಅಂತೇಳಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಭಾಳ ವಿಶೇಷವಾಗಿ ನಮ್ಮ ಎಲ್ಲ ಕಮ್ಯುನಿಟಿ ಮೊಬೈಲರ್ಸ್ಗಳು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಭಾಳ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು. ಎರಡನೇದು ನಾನು ಹೇಳಲಿಕ್ಕೆ ಇಚ್ಛೆಪಡೋದು ಅಂತ ಹೇಳಿದರೆ, ಸ್ವಚ್ಛತೆ ಅನ್ನುವಂಥದ್ದು ಇದು ಕೇವಲ ಒಂದು ದಿವಸಕ್ಕೆ ಸೀಮಿತ ಅಲ್ಲ, ಅಥವಾ ಒಂದು ಘೋಷಣೆಗೆ ಸೀಮಿತ ಅಲ್ಲ. ಇದು ಪ್ರತಿನಿತ್ಯ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಾಗರಿಕ ಪ್ರಜ್ಞೆಯನ್ನು ಆಧರಿಸಿ ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಬೇಕನ್ನೋದು ಬಹಳ ಮುಖ್ಯ. ಹಾಗಾಗಿ ಇದು ಕೇವಲ ಯಾವುದೇ ಇಲಾಖೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಧಿಕಾರಿಗಳ ಕರ್ತವ್ಯದ ಜೊತೆಗೆ ಇದು ಸಾಮಾಜಿಕ ಜವಾಬ್ದಾರಿಯಿಂದ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಬೇಕು, ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಮ್ಮ ಮನೆಯನ್ನು ಯಾವ ರೀತಿ ಇಟ್ಕೊಳ್ತೀವಿ, ನಮ್ಮ ಪರಿಸರವನ್ನು ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಚ್ಛತೆ ಅನ್ನುವಂಥದ್ದು ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ. ಹಾಗಾಗಿ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಸಮಾಜವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಸಮಾಜವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಕಸವನ್ನು ಕೊಡುವಂಥ ಸಂದರ್ಭದಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕ ಮಾಡಿ ಕೊಡುವಂಥದ್ದನ್ನು ಎಲ್ಲರೂ ಕೂಡ ಅದನ್ನು ಒಂದು ರೂಢಿಯಾಗಿ ಮಾಡಿಕೊಳ್ಬೇಕು. ಕಡ್ಡಾಯವಾಗಿ ಕಸವನ್ನು ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಬದಿನಲ್ಲಿ ಎಷ್ಟು ಅಥವಾ ಚರಂಡಿ ಬದಿನಲ್ಲಿ ಎಷ್ಟು ಅವರೇ ಮತ್ತೆ ನಗರಸಭೆಗೆ ದೂರವಾಣಿ ಮಾಡಿ ಕಸ ಬಿದ್ದಿದೆ ತೆಗ್ದಿಲ್ಲ ಅನ್ನೋವಂಥ ಧೋರಣೆಗಳನ್ನು ಸಾರ್ವಜನಿಕರು ನಿಲ್ಲಿಸಬೇಕು. ಸಹಜವಾಗಿ ಏನಾಗುತ್ತೆ ಅಂದರೆ ಕಸ ಅಂತ ಹೇಳಿದರೆ ಎಲ್ಲರೂ ಮೂಗನ್ನು ಮುರಿತೇವೆ. ಹಾಗಾಗಿ ಕಸವನ್ನು ನಾವೇ ಹೋಗಿ ರಸ್ತೆಗೆ ಎಸ್ಬಿಟ್ಟು ಮತ್ತು ಕಸ ತೆಗ್ದಿಲ್ಲ ಅಂತ ನಗರಸಭೆಯನ್ನು ಅಧಿಕಾರಿಗಳನ್ನು ದೂರು ಮಾಡೋದು ಸೂಕ್ತ ಅಲ್ಲ. ಹಾಗಾಗಿ ಕಸವನ್ನು ರಸ್ತೆ ಬದಿ ಎಸಿಬಾರ್ದು. ಮನೆಯಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಸರಿಯಾಗಿ ಕೊಡಬೇಕು. ಭಾಳ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕು. ಮತ್ತು ಮನೆಯಲ್ಲಿ ಇವತ್ತು ಬಂದು ನಾವು ಒಂದು ಗಿಡ ನೆಟ್ಟಿದ್ದೀವಿ, ಮನೆಯಲ್ಲಿ ಗಿಡ ನೆಡುವಂಥದ್ದು, ಮರಗಳನ್ನು ಬೆಳೆಸುವಂಥದ್ದು. ಸೊ ಹಾಗಾಗಿ ಸ್ವಚ್ಛತೆಯನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಕ್ರಮದಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಸ್ಪಂದಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ನಮ್ಮ ನಗರಸಭೆಯಿಂದ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಹಲವಾರು ಒಂದು 10 ದಿವಸದಲ್ಲೂ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು. ಇದೇ ವೇಳೆ ಉದ್ಯಾನವನದಲ್ಲಿ ಸಸಿಯನ್ನು ನೆಟ್ಟು ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆಯ ಪ್ರಮಾಣವನ್ನು ಜಿಲ್ಲಾಧಿಕಾರಿಗಳು ಬೋಧಿಸಿದರು.
ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತರಾದ ಪಂಪಾಶ್ರೀ, ನಗರಾಭಿವೃದ್ಧಿ ಕೋಶದ ಅಧಿಕಾರಿ ನರಸಿಂಹಮೂರ್ತಿ, ಕಾಯಕಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್, MR ಮಂಜುನಾಥ್, ಪರಿಸರ ಅಧಿಕಾರಿ ಅಶ್ವಥ್ ಹಾಗೂ ಸ್ವಚ್ಛತಾ ಕಾರ್ಯಕ್ರಮದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮೈಶುಗರ್ ಕಂಪನಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಫೆಬ್ರವರಿ 18ರಂದು ಮೈಸೂರು ಕಾರ್ಖಾನೆ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಮೈಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2004-5ನೇ ಸಾಲಿನಲ್ಲಿ ಅಂದಿನ ಅಧ್ಯಕ್ಷ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಆಯೋಜಿಸಿದ್ದರು. ಅಂದಿನಿಂದ 10 ವರ್ಷಗಳು ಯಾವುದೇ ಸಭೆ ಮಾಡಿರಲಿಲ್ಲ. ಇದೀಗ 2025-27 ಸಂಜೆ ಸಭೆಯನ್ನು ಒಂದು ಬೆಳಗ್ಗೆ 10 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಮೈಸೂರು ಕಂಪನಿಯ ಹಾಗೂ ವಾರ್ಷಿಕ ವರದಿಯನ್ನು ವಿತರಣೆ ಮಾಡಲಾಗುತ್ತಿದೆ. ಆಡಿಟ್ ವರದಿಯನ್ನು ಸದಸ್ಯರು ಕಂಪನಿಯಿಂದ ಪಡೆಯುವುದಾಗಿದೆ. ಸದಸ್ಯರು ಯಾವುದೇ ಪ್ರಶ್ನೆ ಕೇಳುವುದಿದ್ದರೆ ಲಿಖಿತ ರೂಪದಲ್ಲಿ ನೀಡುವಂತೆ ಮನವಿ ಮಾಡಿದರು. ಮೈಸೂರು ಕಂಪನಿಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿ ಸಿದ್ಧವಾಗಿದೆ. ಅದನ್ನು ಸಂಪೂರ್ಣವಾಗಿ IT ಫೈಲ್ ಮಾಡಿಸಿ ಅಂತಿಮ ಮಾಡಲಾಗುವುದು. ಈ ಮೂಲಕ ಕಂಪನಿಯ ಷೇರುದಾರರಿಗೆ ಮಾಹಿತಿ ಒದಗಿಸಲಾಗುವುದು. ಕಳೆದ 2 ವರ್ಷಗಳಿಂದ ಕಾರ್ಖಾನೆಯನ್ನು ಸಬಲೀಕರಣಗೊಳಿಸಲು 300 ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿ ತುಂಬಿರುವ ಸಲುವಾಗಿ ಸಭೆಯಲ್ಲಿ ಮಾಹಿತಿ ನೀಡಲಾಗುವುದು. ಸಭೆಗೆ ಕಾರ್ಖಾನೆಯ ಸಂಸ್ಥಾಪಕ ಗೋಲ್ಮನ್ ಅವರ ಕುಟುಂಬದಿಂದ ಯಾರನ್ನಾದರೂ ಓರ್ವ ಸದಸ್ಯರನ್ನು ಕರೆತರುವ ಪ್ರಯತ್ನ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು. 14-15ರಲ್ಲಿ ನಮ್ಮ ಮೈಶುಗರ್ ಕಾರ್ಖಾನೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆದಿತ್ತು. ಸುಮಾರು 10 ವರ್ಷಗಳಿಂದ ಯಾವುದೇ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಬಹಿರಂಗವಾಗಿ ನಡೆದಿರಲಿಲ್ಲ. ಒಂದು 9 ವರ್ಷದಿಂದ ಆನ್ಲೈನಲ್ಲಿ ಮತ್ತು ಮೈಶುಗರ್ ಬೆಂಗಳೂರು ಬಿಲ್ಡಿಂಗಲ್ಲಿ ನಡೆದಿತ್ತು. 10 ವರ್ಷಗಳ ನಂತರ ಮೈಶುಗರ್ನ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ 18/2 ಇದೇ ವರ್ಷ ನಮ್ಮ ಕಾರ್ಖಾನೆ ಆವರಣದಲ್ಲಿ ನಡೆಸ್ತಾ ಇದ್ದೀವಿ. ಮೊನ್ನೆ ಎಲ್ಲ ಷೇರುದಾರರು ಸದಸ್ಯರು ಈ ಒಂದು ಸರ್ವ ಸದಸ್ಯರ ಸಭೆಗೆ ಆಗಮಿಸೋದ್ರ ಮೂಲಕ ಸಕ್ಕರೆ ಕಾರ್ಖಾನೆಯ ಎಲ್ಲ ಆಗು ಹೋಗುಗಳನ್ನು ಮುಕ್ತವಾಗಿ ಚರ್ಚೆ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಜೊತೆಗೆ ತಮ್ಮ ಏನು 82ನೇ ಮತ್ತು 83ನೇ ವಾರ್ಷಿಕ ವರದಿಯ ಪುಸ್ತಕಗಳೇನಿದೆ ಇದನ್ನು ನಮ್ಮ ಕಾರ್ಖಾನೆ ಆವರಣದಲ್ಲಿ ಈಗಾಗಲೇ 1 ವಾರದಿಂದ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಅಲ್ಲೇ ಹೋಗಿ ಇದನ್ನು ಪಡಿಬೇಕು ಅಂತಕ್ಕಂಥದ್ದನ್ನೂ ಕೂಡ ನಾವು ಪ್ರಚುರಪಡಿಸಿದ್ದೀವಿ ಮಾಧ್ಯಮದ ಮುಖೇನ. ಈಗ ತಮ್ಮ ಮೂಲಕನೂ ಕೂಡ ಇದನ್ನು ಹೇಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ವಾರ್ಷಿಕ ವರದಿ 2015-16, 2016-17 ವಾರ್ಷಿಕ ವರದಿಯನ್ನು ನಾವು ಅವತ್ತು 18ನೇ ತಾರೀಕು ಮಂಡಿಸ್ತಾ ಇದ್ದೀವಿ. ಅದನ್ನೆಲ್ಲ ಮಾಹಿತಿಯನ್ನು ಪಡಿಬೇಕು. ಜೊತೆಗೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ತಾವುಗಳು 12ನೇ ತಾರೀಕು ಒಳಗಡೆ, 1 ವಾರದ ಮುಂಚೆ ಕೇಳಬೇಕಾಗ್ತದೆ. 12ನೇ ತಾರೀಕು ಒಳಗಡೆ ಲಿಖಿತವಾಗಿ ಯಾವುದಾದ್ರು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತಕ್ಕದ್ದನ್ನು ಹೇಳ್ತಾ, ಇದ್ರ ಜೊತೆಯಲ್ಲಿ 2015-16, 16-17, 15-16 ವಾರ್ಷಿಕ ವರದಿಯನ್ನು ಮಂಡಿಸ್ತಾ ಇದ್ದೀವಿ. ಇದನ್ನು ಅನುಮೋದನೆ ತಗೊಳ್ಳೋದ್ರ ಜೊತೆಗೆ 17-18, 18-19, 19-20, 20-21, 21-22, 22-23, 23-24, 24-25 ಆಡಿಟು ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಮಾರ್ಚ್ ಒಳಗಡೆ ಸಂಪೂರ್ಣವಾಗಿ IT ಫೈಲ್ ಮಾಡೋದ್ರ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ಆಡಿಟ್ ವರದಿಯನ್ನು ಅಂತಿಮಗೊಳಿಸ್ತಕ್ಕಂಥದ್ದು, ಸಂಪೂರ್ಣವಾಗಿ ಪಾರದರ್ಶಕವಾಗಿ ಷೇರುದಾರರಿಗೆ, ರೈತ ಬಂಧುಗಳಿಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ತನ್ಮೂಲಕ ನಾವು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ 2024, 25 ಮತ್ತು 25-26ನೇ ಸಾಲಿನಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನಾವು ಒಂದು ಸಬಲೀಕರಣಗೊಳಿಸಲಿಕ್ಕೆ ನಮ್ಮ ಸರ್ಕಾರದಿಂದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರ ಸಹಕಾರದಿಂದ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ 2 ವರ್ಷದಲ್ಲಿ, ಸುಮಾರು 300 ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ಯಾವ್ಯಾವ ರೀತಿ ತುಂಬಿದ್ದೀವಿ ಎಲ್ಲ ವಿವರಣೆಯನ್ನು ನಾವು ನಮ್ಮ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ನೀಡ್ತೀವಿ. 1933-34ರಲ್ಲಿ ಪ್ರಾರಂಭವಾದ ನಮ್ಮ ಸಕ್ಕರೆ ಕಾರ್ಖಾನೆ ಇತಿಹಾಸ, ಈ ನಮ್ಮ ದೇಶದ ಹೊರಗಡೆನೂ ಕೂಡ ಈ ಷೇರುದಾರರು ಇದ್ದಾರೆ. ಪಾಕಿಸ್ತಾನ, ಇಂಗ್ಲೆಂಡು ಅಲ್ಲೂ ಕೂಡ ಅವರೆಲ್ಲರೂ ಕೂಡ ನಾವು
ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ. ಬಹುಶಃ ನಾವು ನಮ್ಮ ಕೋಲ್ಮನ್ ಏನು ಈ ನಮ್ಮ ಮೈಸೂರು ಕಾರ್ಖಾನೆಯ ಸಂಸ್ಥಾಪಕರು ಅವರ ಕುಟುಂಬ ವರ್ಗದವ್ರನ್ನ ಯಾರಾದರೂ ಕೂಡ ಕರೆಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ, ಪ್ರಯತ್ನ ಕೂಡ ಮಾಡ್ತಾಯಿದ್ದೀವಿ. ನನಗಿರೋ ಮಾಹಿತಿ ಪ್ರಕಾರ 3ನೇ ತಲೆಮಾರಿನಿಂದ 4ನೇ ತಲೆಮಾರು ಬಂದಿದೆ ಅಂತಕ್ಕಂಥದ್ದನ್ನು ಕೆಲವರು ಹೇಳಿದ್ದಾರೆ. ಅದನ್ನು ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ತಾವು ಕೂಡ ಈ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಆಗಮಿಸಿ ನಮ್ಮ ಕಾರ್ಖಾನೆ ಆಗು ಹೋಗುಗಳನ್ನು ಮತ್ತು ಭವಿಷ್ಯ ದೃಷ್ಟಿಯಲ್ಲಿ ನಾವೇನು ಇದನ್ನು ಒಂದು ನೀಲನಕ್ಷೆನ ತಯಾರು ಮಾಡಿ ಅತ್ಯುತ್ತಮವಾದ ಸಂಸ್ಥೆಯಾಗಿ ನಾವು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಆ ಎಲ್ಲ ಮಾಹಿತಿಯನ್ನು ತಮಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ತಮ್ಮಲ್ಲೇ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ. ನಮ್ಮೆಲ್ಲ ಡೈರೆಕ್ಟರ್ಸ್ಗಳು ಏನಿದ್ದಾರೆ, ನಮ್ಮ C&I ಸೆಕ್ರೆಟರಿ ಆಗ್ಬೋದು, ಶುಗರ್ ಕಮಿಷನರ್ ಆಗ್ಬೋದು, ಮತ್ತು ಕೃಷಿ ಆಯುಕ್ತರಾಗ್ಬೋದು, ಜೊತೆಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು, ಅವರೆಲ್ಲರೂ ಕೂಡ ಈ ಒಂದು ಸರ್ವ ಸದಸ್ಯರಿಗೆ ಬನ್ನಿ ಅಂತ ಕೇಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು ಶಾಸಕರು ಕೂಡ 18ನೇ ತಾರೀಕು ಸರ್ವ ಸದಸ್ಯರ ಸಭೆಗೆ ಗೋಷ್ಠಿಯಲ್ಲಿ ಗೌಡ್ಲೆ ಚೆನ್ನಪ್ಪ, ಸ್ವಾಮಿಗೌಡ, ಸೊನ್ನಹಳ್ಳಿ ಮಂಜುನಾಥ್ ಇದ್ದರು. ಗದ್ದೆಯಲ್ಲೂ ಕೂಡ DKC CM ಕೂಗು. ರೈತನ ಜಮೀನಿನಲ್ಲಿ ಮೊಳಕೆ ನಡೆದ DKC CM ಕನಸು. ಭತ್ತದ ಪೈರಿನಲ್ಲಿ ವಿಶೇಷ ಅಭಿಮಾನ ಬಯಕೆ ವ್ಯಕ್ತಪಡಿಸಿದ ಅಭಿಮಾನಿಗಳು. ಶ್ರೀರಂಗಪಟ್ಟಣ ತಾಲೂಕಿನ ಮೊತ್ತಹಳ್ಳಿ ಅಭಿಮಾನಿಗಳಿಂದ ವಿಶೇಷ ಅಭಿಯಾನ. ಜಮೀನಿನಲ್ಲಿ ಭತ್ತದ ಪೈರು ನಾಟಿ ಮಾಡುವ ಮೂಲಕ ರೈತ ಗಮನ ಸೆಳೆದಿದ್ದಾನೆ. ಭತ್ತದ ಪೈರಿನ ಮೂಲಕ ತಮ್ಮ ವಿಶೇಷ ಅಭಿಮಾನವನ್ನು ರೈತ ಮೆರೆದಿದ್ದಾನೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಮೊತ್ತಹಳ್ಳಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಅಂತ ಶಾಸಕ ರಮೇಶ್ ಪಂಡಿತ್ ಸಿದ್ದೇಗೌಡ ಮಂತ್ರಿಯಾಗಲಿ ಅಂತ ಬರೆದು ನಾಟಿ ಮಾಡಿದ್ದಾರೆ. ಹೃದಯದ ಚಿತ್ರ ರಚಿಸಿ ಅದರೊಳಗೆ ತಮ್ಮ ಬಯಕೆಯನ್ನು ಬರಹದಲ್ಲಿ ರೈತ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಸಿದ್ದೇಗೌಡರ ಜಮೀನಿನಲ್ಲಿ ಭತ್ತದ ಪೈರಿನಲ್ಲಿ ಈ ವಿಶೇಷ ಅಭಿಯಾನ ಮೂಡಿಬಂದಿದೆ. ಗ್ರಾಮದ ಸಚಿನ್ ಆಸೆಯಂತೆ ಕಲಾವಿದ ರಾಜು ಅವರು ರಚನೆಯಲ್ಲಿ ಭತ್ತದ ಬಿತ್ತನೆಯಲ್ಲಿ ಗಮನ ಸೆಳೆದಿದ್ದಾರೆ. ಗ್ರಾಮದ ಸಚಿನ್ ಎಂಬವರ ಅಭಿಮಾನ ಈ ರೀತಿ ವ್ಯಕ್ತವಾಗಿದೆ. ಕಲಾವಿದ ರಾಜು ಎಂಬುವರು ಶ್ರಮದಿಂದ 15 ದಿನಗಳ ಹಿಂದೆ ಭತ್ತದ ಬಿತ್ತನೆ ಮಾಡಲಾಗಿತ್ತು. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಹೋಬಳಿ, ಮೊತ್ತಳ್ಳಿ ಗ್ರಾಮದವರು. ನಾವು ನಮ್ಮ ಗ್ರಾಮದ ಸಿದ್ದೇಗೌಡರು ಎಂಬ ಕಾಂಗ್ರೆಸ್ ಮುಖಂಡರ ಜಮೀನಿನಲ್ಲಿ ರಾಜಣ್ಣವರು, ನಾನು ಮತ್ತು ಸಿದ್ದೇಗೌಡರು ಎಲ್ಲರೂ ಸೇರಿ ನಮ್ಮ ಸಿದ್ದೇಗೌಡರ ಜಮೀನಿನಲ್ಲಿ ಭತ್ತದ ಅಗೆಯನ್ನು ಹಾಕಿದ್ದೀವಿ. ಏನಂತ ಹಾಕಿದ್ದೀವಿ ಅಂತಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಲಿ, ಹಾಗೆಯೇ ನಮ್ಮ ನಾಡಿನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿ ಸಿದ್ದೇಗೌಡರು ಸಚಿವರಾಗಲಿ ಅಥವಾ ಮಂತ್ರಿಗಳಾಗಲಿ ಅನ್ನೋದು ಅಂತ ನಾವು ಭತ್ತದ ಅಗೆಯಲ್ಲಿ ಬರೆದಿದ್ದೀವಿ. ಯಾಕೆ ಇಲ್ಲೇ ಬರೆದಿದ್ದೀವಿ ಅಂತಂದರೆ, ಈ ಭಾಗದ ಆರಾಧ್ಯ ದೈವ ನಮ್ಮ ಭೂಮಿಸಿದ್ದೇಶ್ವರ ಸ್ವಾಮಿ ಇಲ್ಲೆಲ್ಲ ಸಂಚಾರ ಮಾಡ್ತಾರೆ. ಇಲ್ಲೆಲ್ಲ ಸಂಚಾರ ಮಾಡೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೊಳ್ಳೆ ಫಲ ಸಿಗುತ್ತೆ ಅನ್ನೋದು ನಮಗೆ ಒಂದು ಖುಷಿ ವಿಚಾರ. ಆ ಕಾರಣ ಆಮೇಲೆ ಯುಗಾದಿ ಸಂದರ್ಭಗಳಲ್ಲಿ ನಾವು ಇಲ್ಲಿ ಅಟ್ಟುಣೋ ಜಾತ್ರೆ ಅಂತ ಮಾಡ್ತೀವಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆಲ್ಲ ಫಲ ಕೊಟ್ಟಿವೆ. ಆ ಕಾರಣ ನಾವು ಭತ್ತದ ಅಗೆಯನ್ನು ಹಾಕಿ, ಭತ್ತದ ಅಗೆಯಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ, ಜೊತೆಗೆ ನಮ್ಮ ರಮೇಶ್ ಬಾಬು ಸಿದ್ದೇಗೌಡರು ಸಚಿವರಾಗಲಿ ಅಂತ ನಾವು ಬರೆದಿದ್ದೀವಿ. ಇದರಿಂದ ಇಲ್ಲಿ ಬರೆದಿರೋದ್ರಿಂದ ನಮಗೆ ತುಂಬ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೆಯ ಫಲ ಸಿಗುತ್ತೆ. ರಮೇಶ್ ಬಾಬು ಸಿದ್ದೇಗೌಡರನ್ನ 3 ಬಾರಿ ಶಾಸಕರಾಗಿ ನೋಡಿದ್ದೀವಿ. ಅವರು ಸಚಿವರನ್ನಾಗಿ ನಮಗೆ ನೋಡುವಂಥ ಒಂದು ಮಹದಾಸೆ ಇದೆ. ಆ ಕಾರಣ ಅವರು ಸಚಿವರಾದರೆ ನಮಗೆ ಈಗ ಶಾಸಕರಾಗೇ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಸಚಿವರಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ರಿಗೂ ಕೆಲಸ ಮಾಡಿಕೊಡ್ತಾರೆ, ಜನಸಾಮಾನ್ಯರ ಕೈಗೆ ಸಿಗ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮದು ಹೇಳ್ತಾ ಇದ್ದೀವಿ. ಜೊತೆಗೆ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ ಕೂಡ ಅಂದರೂ ತಪ್ಪಾಗಲಾರ್ದು. ಈಗ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು, ಹಾಗೆ ರಮೇಶ್ ಬಾಬು ಸಿದ್ದೇಗೌಡರು ಸಚಿವರಾಗಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ಆಗಿದೆ. ಆದರೆ ತುಂಬ ಖುಷಿ ಪಡ್ತೀವಿ ನಾವು, ತುಂಬ ಅನುಕೂಲ ಕೂಡ ಆಗುತ್ತೆ. ಇದೀಗ ಹಚ್ಚ ಹಸಿರಿನಿಂದ ಬೆಳೆದಿರುವ ಭತ್ತದ ಪೈರು ಗಮನ ಸೆಳೆದಿದೆ. ದೇವರ ಆಶೀರ್ವಾದದಿಂದ CM ಆಗೇ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಹುದ್ದೆ ಬಿಟ್ಟು ಕೊಡಲಿಲ್ಲ ಅಂತ ಮನವಿ ಮಾಡಿದ್ದಾರೆ. ಹೆಸರು ಸಿದ್ದೇಗೌಡ. ನಾವು ಮೊತ್ತಳ್ಳಿಯವರು, ಕೊತ್ತತ್ತಿ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳು. ನಾನು 15 ದಿನದಿಂದ ಈ ಸನ್ನಿಧಿಗೆ 7 ಗ್ರಾಮದ ಮಧ್ಯೆ ಭೂಮಿಸಿದ್ದೇಶ್ವರ ಅಂತ ಇದೆ, ಆರಾಧ್ಯ ದೈವ ಭೂಮಿಸಿದ್ದೇಶ್ವರ ಅಂತ. ಈ ಸನ್ನಿಧಿನಲ್ಲಿ ನನ್ನದು ಜಮೀನಿದೆ. ಈ ಜಮೀನಿನಲ್ಲಿ ಭತ್ತದ ಪೈರಿನಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗಲಿ,
ಅವರ ಸಂಪುಟದಲ್ಲಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ರಮೇಶ್ ಪಂಡಿತ್ ಸಿದ್ದೇವರು ಸಾಹೇಬರು ಮಂತ್ರಿಗಳಾಗಲಿ ಅಂತ ಹಾರೈಸ್ತೀನಿ. ಅದೇ ಥರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ DK ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯಾಗಿ ಕುಣಿಸ್ಕೊಟ್ಬಿಳಿಕಪ್ಪ ಅಂತ ಕೈ ಮುಗಿದು ಅವ್ರು ಮಾಡಿಕೊಡ್ಲಿ ಅಂತ ಕೈ ಮುಗಿದು ಅವರ ಕಳಕಳಿ ಮನವಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ವಿಶ್ವದ ಗಮನ ಸೆಳೆದಿರುವುದು ಪ್ರಶಂಸನೀಯ ಸಂಗತಿ ಅಂತ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಕಾನ್ವೆಂಟ್ನಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ 2024-25 ಸಾಲಿನ ಸಂಸ್ಥೆಯ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೆರೆಗೊಂಡ ಮತ್ತು ವೈದ್ಯಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಒಂದು ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ತುಂಬ ಹಿಂದೆ ಉಳಿದಿದೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು, ಆದರೆ ಇಂದು ಬಹುತೇಕ ದೇಶಗಳಲ್ಲಿ ದೇಶದ ವಿಜ್ಞಾನಿಗಳೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅಮೆರಿಕದಲ್ಲಿ 50% ವಿಜ್ಞಾನಿಗಳು ನಮ್ಮ ದೇಶದವರೇ ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ವಿಶೇಷ ವೈದ್ಯಕೀಯ ಸಲಹೆಗಾರರಾಗಿರುವುದು ಮಂಡ್ಯ ಜಿಲ್ಲೆಯ ಯಲೆಗೆರೆ ಗ್ರಾಮದ ಡಾಕ್ಟರ್ ವಿವೇಕ್ ಎಂಬುದು ಹೆಮ್ಮೆಯ ಸಂಗತಿ ಅಂತ ಹೇಳಿದರು. ಪೂರ್ಣಪ್ರಜ್ಞೆ ವಿದ್ಯಾಸಂಸ್ಥೆ ಅಧ್ಯಕ್ಷೆ ಕಸ್ತೂರಿ ಅನಂತಗೌಡ, ಕಾರ್ಯದರ್ಶಿ HR ಅನಂತಗೌಡ ಅವರ ನಿರಂತರ ಶ್ರಮದಿಂದ ಸಂಸ್ಥೆಯು ಉತ್ತಮವಾಗಿ ಬೆಳೆಯುತ್ತಿದ್ದು, ಪ್ರತಿ ವರ್ಷ SSLC ಪರೀಕ್ಷೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೆರೆಗೊಂಡು ರಾಜ್ಯದ ಗಮನ ಸೆಳೆಯುತ್ತಿರುವುದು ಸಂತೋಷದ ಸಂಗತಿ ಅಂತ ಹೇಳಿದರು. ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕೆ ಉಪಸ್ಥಿತರಿದ್ದಾರೆ. ಅವರ ಅನುಭವಕ್ಕೆ, ಅವರ ಸಾಧನೆಗೆ, ಅವರು ಈ ರಾಷ್ಟ್ರದ ಬಾಹ್ಯಾಕಾಶ ವಿಜ್ಞಾನದಲ್ಲಿ, ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮಾಡುವಂತ ಅಪಾರ ಶ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಇನ್ನೂ ಅನೇಕ ಗಣ್ಯರು ಪರಿಸರಕ್ಕೆ ಸಂಬಂಧಪಟ್ಟಂತವು, ಹಾಗೆ ಕೈಗಾರಿಕೆಗೆ ಸಂಬಂಧಪಟ್ಟದ್ದು, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಹೊಸ ಹೊಸ ಅನ್ವೇಷಣೆಗಳನ್ನ ಇವತ್ತು ಏನು ಜಗತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಪ್ರಯೋಗಗಳನ್ನ ಚಿಕ್ಕ ಮನಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಈ ವಿದ್ಯಾರ್ಥಿಗಳಲ್ಲಿ ಬಿತ್ತೋದ್ರ ಮೂಲಕ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆಯೋಜಿಸಿರುವಂತದ್ದು ಅತ್ಯಂತ ಅಪರೂಪದ ಸಂಗತಿ. ಒಂದೋ ಎರಡೋ ಮಾಡೆಲ್ಗಳನ್ನ ನಾವು ನೋಡ್ಬೋದು. ಒಂದು ನನಗಲ್ಲಿ ತಿಳಿದಿದ್ದು, ಈ ಮಕ್ಕಳ ಪ್ರತಿಭೆ ಎಷ್ಟಿದೆ ಅಂದ್ರೆ, ನಿಜವಾಗ್ಲೂ ಕಸ್ತೂರಿ ಅನಂತೇಗೌಡರನ್ನ ನಾವು ಅಪ್ರಿಶಿಯೇಟ್ ಮಾಡೋದಕ್ಕಿಂತ ಅವರು ಆಸ್ ಎ ಇನ್ಸ್ಟಿಟ್ಯೂಷನ್ ಪಾರ್ಟ್ ಒಂದು ಸಾಂಸ್ಥಿಕವಾಗಿ ನಿಂತವ್ರು ನಮ್ಮ ಎದುರುಗಡೆ. ಆದ್ರೆ ಇಲ್ಲಿನ ಟೀಚರ್ಸ್ ಇದಾರಲ್ಲ, ಫ್ರಮ್ ಮೈ ಹಾರ್ಟ್ ಐ ಆಮ್ ಅಪ್ರಿಶಿಯೇಟಿಂಗ್, ಕಂಗ್ರಾಚುಲೇಟಿಂಗ್ ಆಲ್ ದ ಟೀಚರ್ಸ್, ಬಿಕಾಸ್ ಯು ಆರ್ ಅನ್ ಅಸೆಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಯು ಆರ್ ಎ ರೋಲ್ ಮಾಡೆಲ್ ಫಾರ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್. ಎಷ್ಟು ಅದ್ಭುತ ಅಂದ್ರೆ, LKG UKG ಮಕ್ಕಳು ಇಂಗ್ಲಿಷ್ ನಲ್ಲಿ ಹೆಂಗ್ ಮಾತಾಡ್ತಾರೆ, ಹೌ ದೇ ಆರ್ ಪ್ರೆಸೆಂಟಿಂಗ್ ದ ಸೈಂಟಿಫಿಕ್ ಸಬ್ಜೆಕ್ಟ್ಸ್, ಟೆಕ್ನಾಲಜಿಕಲ್ ಸಬ್ಜೆಕ್ಟ್ಸ್. ಏನೋ ಕನ್ನಡದಲ್ಲಿ ಆಟ ಪಾಠ ಮಾಡಬಹುದು, ಬಟ್ ದೇ ಹ್ಯಾವ್ ವೆರಿ ಗುಡ್ ಇನ್ಫ್ಲೂಯೆನ್ಸ್ ಬೈ ದ ಟೀಚರ್ಸ್ ಅಂತ ಅನ್ಕೊಳ್ಳಿಕ್ಕೆ ನಾನು ಬಯಸ್ತೀನಿ. ಎಲ್ಲ ಶಿಕ್ಷಕರು ಅವರಿಗೆ ನಮ್ಮ ಕಸ್ತೂರಿ ಅನಂತೇಗೌಡರು ಮತ್ತು ಅನಂತೇಗೌಡರು. ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿದ ಬೆಂಗಳೂರು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ವೆಂಕಟೇಶ್ವರ ಶರ್ಮಾ ಮಾತನಾಡಿ, ಸಾವಿರಾರು ವರ್ಷಗಳ ಹಿಂದೆಯೇ ದೇಶದ ಋಷಿಮುನಿಗಳೇ ಭಾರತದ ವಿಜ್ಞಾನಿಗಳಾಗಿದ್ದರು. ಮಹಾಭಾರತದ ಕಾಲದಲ್ಲಿಯೇ ಗ್ರಹಗತಿಗಳು ಹೇಗೆ ಸಂಭವಿಸುತ್ತವೆ, ಪಂಚಾಂಗದಿಂದ ಯಾವಾಗ ಒಳ್ಳೆಯ ದಿನ ಬರುತ್ತದೆ ಎಂಬುದನ್ನು ತಪಸ್ಸು, ಜ್ಞಾನವೇ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನವಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟರು. MTech, PhD, ಮಾಸ್ಟರ್ PhD, ರಾಕೆಟ್ ಸೈನ್ಸ್ 30 ವರ್ಷಕ್ಕಿಂತ ಮೇಲೆ ಎಕ್ಸ್ಪೀರಿಯನ್ಸ್ 37 ವರ್ಷ. ಅದಾದ್ಮೇಲೆ ಮನೆ ಕೆಲಸ 25 ವರ್ಷ. 100 ವರ್ಷದ ಮೇಲೆ ಆಯ್ತು. ನಾನು 100 ವರ್ಷದ ಮೇಲೆ ಆಗಿಲ್ಲ, ನನಗೆ 59 ವರ್ಷನೇ. ಹೀಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಶೇರ್ ಮಾಡೋಣ ಅಂತ ನನ್ನ ಒಂದು ದೃಢವಾದ ಒಂದು ನಂಬಿಕೆಯಿಂದ ನಾನು ನಿಂತಿರೋದು. ನಿಜವಾಗ್ಲೂ ನನ್ನ ಎಕ್ಸ್ಪೀರಿಯನ್ಸು ನಾನು ಹೇಳ್ತಾ ಇರುವಂಥ ಎಷ್ಟು ಮಟ್ಟಿಗೆ ನಿಮಗೆ ತಲುಪುತ್ತೆ ಅನ್ನೋದ್ರೆ, ನಿಮ್ಮಲ್ಲಿ ಎಷ್ಟು ಜನ ಈ ಸೈನ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ಹುಮ್ಮಸ್ಸನ್ನು ತಗೊಂಡು ಮೇಲೆ ಬರ್ತೀರಾ, ಅದ್ರ ಮೇಲೆ ನನಗೆ ಒಂದು ನೆಮ್ಮದಿಯನ್ನು ಕೊಡುವಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನನ್ನ ನಂಬಿಕೆ. 2014 ಮಾರ್ಸ್ ಆರ್ಬಿಟರ್ ಮಿಷನ್ ಮಾಡಿದ್ವಿ, ಹೌದಲ್ಲ? 2013 ಈ ಘನ ಸರ್ಕಾರ, BJP ಸರ್ಕಾರ ದೆಹಲಿನಲ್ಲಿ ಬಂತು. ಆಗ ಇಸ್ರೋದು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು. ಏನು ಪರ್ಫಾರ್ಮೆನ್ಸ್ ಸರಿ ಇಲ್ವಲ್ಲ, ಜಾಸ್ತಿ ಸ್ಯಾಟಲೈಟ್ ಲಾಂಚ್ ಆಗಿರಲಿಲ್ಲ. 11, 12, 13 ನೋಡಿದ್ರೆ ಜಾಸ್ತಿ ಇರಲಿಲ್ಲ. 2013 ಲಾಂಚ್ ಮಾಡಬೇಕು ಅಂತ ನಮ್ಮನ್ನೆಲ್ಲ ಡೆಲ್ಲಿ ಕರೆದ್ರು. 5-6 ಜನ ಚೇರ್ಮನ್, ಡೈರೆಕ್ಟರ್, ಅದಕ್ಕೆ ನಾನು ಒಬ್ಬ. ಡೆಲ್ಲಿ ಕರೆದ್ರು. ನಾವು ಇದ್ರೆ ಎಲ್ಲ ನಾವು ಗೆಸ್ಟ್ ಹೌಸಲ್ಲಿ ನಮ್ಮ ಭಾಳ ರೆಸ್ಟ್. ಶಾಸಕ KM ಉದಯ್ ಮಾತನಾಡಿ, ಪೂರ್ಣಪ್ರಜ್ಞೆ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ಗುಣಾತ್ಮಕ ಶಿಕ್ಷಣ ಕೊಡುವ ಜೊತೆಗೆ ಶಿಸ್ತು, ಸಂಸ್ಕಾರ, ಗುರು ಹಿರಿಯರಿಗೆ ಗೌರವ ಕೊಡುವ ಸಂಸ್ಕೃತಿ ಕಲಿಸುತ್ತಿರುವುದು ಮೆಚ್ಚುಗೆ ವಿಷಯ ಅಂತ ಅವರು ಹೇಳಿದರು. ಕೂಡ ವಿಜ್ಞಾನಿಗಳಾಗಿ ಭವಿಷ್ಯದಲ್ಲಿ ಪ್ರೊಡಕ್ಷನ್ ಆಗಲಿ, ಆ ಶಕ್ತಿ, ಆ ಒಂದು ಇದು ನಮ್ಮ ಮಕ್ಕಳಿಗೆ ಇವತ್ತು ಇದೆ ಅಂತ ಟ್ಯಾಲೆಂಟ್ ಇದೆ. ಅದನ್ನ ಮುಂದುವರಿಸ್ಕೊಂಡು ಇಲ್ಲಿಂದನೂ ಒಂದಷ್ಟು ಜನ ಆಗಲಿ ಅವರು ಭವಿಷ್ಯದಲ್ಲಿ
ನಮ್ಮ ತಾಲೂಕು ಒಂದು ಒಳ್ಳೆ ಹೆಸರು ಬರಲಿ. ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಹೆಸರು ಮಾಡಿದ್ದಾರೆ, ಮತ್ತೆ ಈ ದೇಶದ ಉಳಿವಿಗಾಗಿ ಒಂದು ಅಭಿವೃದ್ಧಿಗಾಗಿ ಬಹಳಷ್ಟು ಹೋರಾಟವನ್ನ ಮಾಡಿದ್ದಾರೆ. ಅದೇ ರೀತಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನ ಮಕ್ಕಳಿಗೂ ಅಂತ ಅವಕಾಶ ಸಿಗಲಿ. ಈ ಭವಿಷ್ಯದ ಏನು ಇದ್ದೀರಿ ನಿಮ್ಮ ವಿದ್ಯಾರ್ಥಿಗಳು, ನೀವು ಕೂಡ ಎಲ್ಲ ರಂಗದಲ್ಲೂ ಬರ್ತಿರೋದ್ರ ಜೊತೆಗೆ ಈ ಒಂದು ಸೈನ್ಸಿಸ್ಟ್ ಆ ವಿಭಾಗದಲ್ಲೂ ಒಂದಷ್ಟು ಜನ ತಯಾರಾಗಲಿ ಅಂತ ನಾನು ನಮ್ಮ ವಿದ್ಯಾಸಂಸ್ಥೆಯ ಕಸ್ತೂರಿ ಅನಂತೇಗೌಡರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 750ಕ್ಕೂ ಹೆಚ್ಚು ವಿವಿಧ ಮಾದರಿ ತಯಾರಿಸಿಕೊಂಡು ಬಂದ ವಿದ್ಯಾರ್ಥಿಗಳು ಗಮನ ಸೆಳೆದರು. ಸಂಸ್ಥೆಯ ಅಧ್ಯಕ್ಷೆ ಕಸ್ತೂರಿ ಅನಂತೇಗೌಡ, ಕಾರ್ಯದರ್ಶಿ ಅನಂತೇಗೌಡ, ಧನಂಜಯ, ಮರಿಗೌಡ, ರಮೇಶ್, ಡಾಕ್ಟರ್ ಕೃಷ್ಣ, ಕೆಪಿ ನಾಗೇಶ್, ರಾಜೇಂದ್ರ, ಪುಟ್ಟರಾಜು ಸೇರಿದಂತೆ ಇನ್ನಿತರರಿದ್ದರು. ಹಲಗೂರು ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ವಿಚಾರವಾಗಿ ಕರ್ನಾಟಕ DSS ರಾಜ್ಯ ಸಂಚಾಲಕರಾದ ಸಾಧ್ಯ ಕೆಂಪಯ್ಯ ಮಾತನಾಡಿದ್ದಾರೆ. ಸರ್ಕಾರಿ ಕಟ್ಟಡ ಅಂದರೆ ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡುವುದು, ಆದರೆ ಇಲ್ಲಿ ಹಸುಕರು ಪ್ರವೇಶ, ಲಕ್ಷ್ಮೀ ಪೂಜೆ, ಹೋಮವನ್ನು ನಡೆಸಿ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಉದ್ಘಾಟನೆಯ ಕಲ್ಲಿನ ನಾಮಫಲಕದಲ್ಲಿ ಗ್ರಾಮ ಪಂಚಾಯಿತಿ PDO, ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಹೆಸರುಗಳನ್ನು ಹಾಕಿ ಹಿಂದುಳಿದ ಜನಾಂಗದ ಉಪಾಧ್ಯಕ್ಷ ಲತಾ ಹೆಸರನ್ನು ಕಡೆಯಲ್ಲಿ ಹಾಕಿದ್ದಾರೆ. PDO ಚಂದಿಲ್ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿದರು. ಸ್ನೇಹಿತರೆ, ಕೆಂಪಯ್ಯ ಸಾಕಿ ಅಂತೇಳಿ DSS ರಾಜ್ಯ ಸಂಘಟನಾ ಸಂಚಾಲಕರಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಹಲಗೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗಿದ್ದೆ. ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಕೂಡ ಆಹ್ವಾನಿಸಿದರು, ನಾನು ಕೂಡ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ನೋಡಿದಂಥ ದೃಶ್ಯ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸರ್ಕಾರದ ಕಟ್ಟಡವನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿದರೆ, ಸಂವಿಧಾನದ ಆಶಯಗಳನ್ನ ಗಾಳಿಗೆ ಕೂಡಿ ಇವರು ಖಾಸಗಿ ಮನೆಯಲ್ಲಿ ಏನು ಗೃಹ ಪ್ರವೇಶ ಮಾಡ್ತಾರಲ್ಲ ಆ ರೀತಿಯಲ್ಲಿ ಇವರು ವಾಮ, ಯಜ್ಞ ಮತ್ತು ಲಕ್ಷ್ಮೀ ಪೂಜೆ ಅಂತ ಈ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಇವತ್ತು ಈ ಒಂದು ಕಟ್ಟಡ ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿರುವಂಥದ್ದನ್ನು ದಲಿತ ಸಂಘರ್ಷ ಸಮಿತಿ ಭಾಳ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಈ ಒಂದು ಪಂಚಾಯತ್ PDO ಆಗಿ ಕೆಲಸ ನಿರ್ವಹಿಸ್ತಕ್ಕಂಥ ಚಂದಿಲ್ ಅಂತಕ್ಕಂಥ ಏನು PDO ಇದ್ದಾನೆ, ಈ ಮನುಷ್ಯ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬೇಕು, ಸಂವಿಧಾನದ ಆಶಯದಲ್ಲಿ ಕೆಲಸ ಮಾಡಬೇಕೆ ಹೊರತು ಇವರು ಮನುಷ್ಯ ಸಂಸ್ಕೃತಿಯನ್ನು ಜಾರಿ ಮಾಡುವಂಥ ಒಂದು ಮನಸ್ಥಿತಿಯನ್ನು ಒತ್ಕೊಂಡು ಇವತ್ತು ಹೋಮ, ಹವನ, ಪೂಜೆ, ಲಕ್ಷ್ಮೀ ಪೂಜೆಯನ್ನು ಕೂರಿಸುವಂಥ ಒಂದು ಸಂವಿಧಾನ ವಿರೋಧ ಚಟುವಟಿಕೆಯನ್ನು ಅವನು ಮಾಡಿದ್ದಾನೆ. ಹಾಗಾಗಿ ಈ PDO ವಿರುದ್ಧ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ಬರೂ ಕೂಡ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಇವತ್ತು ಈ PDOವನ್ನು ಅಮಾನತು ಮಾಡಬೇಕು ಅಂತೇಳಿ ನಾನು ದಲಿತ ಸಂಘ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಒಬ್ಬ ದಲಿತ ಹೆಣ್ಮಗಳು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ದಲಿತ ಹೆಣ್ಮಗಳನ್ನ ಹೆಸರನ್ನು ತಗೊಂಡೋಗಿ ಅವನು ಪ್ರೋಟೋಕಾಲ್ನ ಸರಿಯಾಗಿ ಮೇಂಟೈನ್ ಮಾಡ್ತಾನೆ. ಆ ಪಂಚಾಯತಿ ಸಿಬ್ಬಂದಿಗಳು MLA MP-ಗಳಾದ ನಂತರ ರಾಜ್ಯಸಭಾ ಸದಸ್ಯರನ್ನು ಮಾಡಿ ಹಾಕಿ, ಅದಾದಮೇಲೆ ಪಂಚಾಯತಿ ಸಿಬ್ಬಂದಿಗಳನ್ನ ಹಾಕಿ ಕೊನೆ ಕಡೆಯಲ್ಲಿ ಲಾಸ್ಟಲ್ಲಿ ಕೆಳಗಡೆ ಉಪಾಧ್ಯಕ್ಷರ ಹೆಸರನ್ನು ಹಾಕಿ ಒಬ್ಬ ದಲಿತ ಹೆಣ್ಮಗಳಿಗೆ ದೊಡ್ಡ ಅವಮಾನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ಪ್ರೋಟೋಕಾಲ್ ವೈಲೇಷನ್ ಕೂಡ ಮಾಡಿದ್ದಾರೆ PDO ಅವರು. ಈ PDO ವಿರುದ್ಧ ಒಂದು ಪ್ರೋಟೋಕಾಲ್ ವೈಲೇಷನ್ ಮಾಡಿರುವಂಥದ್ದು ಮತ್ತು ಸರ್ಕಾರಿ ಕಟ್ಟಡದಲ್ಲಿ ಹೋಮ, ಯಜ್ಞ, ಲಕ್ಷ್ಮೀ ಪೂಜೆ ಅಂತ ಸಂವಿಧಾನ ವಿರೋಧಿ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡು ಮಾಡಿರುವ ದೆಸೆಯಿಂದ ಇವರ ಮೇಲೆ ಸರ್ಕಾರ ಮತ್ತು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು, ನಿರ್ವಹಣಾಧಿಕಾರಿಗಳು ಇಬ್ಬರೂ ಕೂಡ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಇವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ದಲಿತ ಸಂಘ ಸಮಿತಿ ಈ ಮೂಲಕ. ಗೋಷ್ಠಿಯಲ್ಲಿ ಕುಮಾರ್ ಬೆಟ್ಟ, ಗಂಗಾಧರ್ ಹಾಜರಿದ್ದರು.